ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ವೀಳ್ಯದೆಲೆಯ ಸಹಾಯದಿಂದ ವಶೀಕರಣ ಮಾಡುವುದನ್ನು ಹೇಳಿಕೊಡುತ್ತಿದ್ದೇವೆ. ಈ ವಶೀಕರಣವನ್ನು ಮಾಡುವ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು. ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಪ್ಲೇನ್ ವೈಟ್ ಪೇಪರ್ ಹಾಗೂ 2 ವೀಳ್ಯದೆಲೆ, ಸ್ವಲ್ಪ ಕುಂಕುಮ ಬೇಕಾಗುತ್ತದೆ. ಮೊದಲಿಗೆ 1 ವೀಳ್ಯದೆಲೆಯ ಮೇಲೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಅದರ ಜೊತೆಗೆ ಮಧ್ಯಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಸಹ ಬರೆಯಬೇಕು. ನಂತರ ಮತ್ತೊಂದು ಎಲೆಯ ಮೇಲೆ ನಿಮ್ಮ ಹೆಸರು ಹಾಗೂ ಸ್ವಸ್ತಿಕ್ ಚಿಹ್ನೆಯನ್ನು ಸಹ ಬರೆಯಬೇಕು. ನಂತರ 2 ಏಲಕ್ಕಿಯನ್ನು 1 ವೀಳ್ಯದೆಲೆಯ ಮೇಲೆ ಇಡಬೇಕು. ಅದಾದ ನಂತರ ಇನ್ನೆರಡು ಏಲಕ್ಕಿಯನ್ನು ಮತ್ತೊಂದು ವೀಳ್ಯದೆಲೆಯ ಮೇಲೆ ಇಡಬೇಕು. ನಂತರ 2 ಎಲೆಗಳಿಗೂ ಸಹ ಸ್ವಲ್ಪ ಕುಂಕುಮದ ಅರ್ಚನೆಯನ್ನು ಸಹ ಮಾಡಬೇಕು. ಅದಾದ ಬಳಿಕ 1 ಎಲೆಯ ಮೇಲೆ ನಿಮ್ಮ ಚಿತ್ರ ಹಾಗೂ ಮತ್ತೊಂದು ಎಲೆಯ ಮೇಲೆ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಚಿತ್ರವನ್ನು ರಫ್ ಆಗಿ ಬಿಡಿಸಿಕೊಳ್ಳಿ. ಬೇಕಾದರೆ ನೀವು ಚಿತ್ರವನ್ನು ಒಂದು ಬೊಂಬೆಯ ಆಕಾರದಲ್ಲಿಯೂ ಕೂಡ ಬರೆದುಕೊಳ್ಳಬಹುದು. ಚಿತ್ರವನ್ನು ಬಿಡಿಸಿದ ನಂತರ ನೀವು ಎಲೆಯನ್ನು ಪುಟ್ಟದಾಗಿ ಮಡಚಿ ಕೆಂಪು ಅಥವಾ ಹಳದಿ ದಾರವನ್ನು ಬಳಸಿ ಕಟ್ಟಿಬಿಡಬೇಕು. 2 ಎಲೆಗಳನ್ನು ಸಹ ಹಾಗೆಯೇ ಮಾಡಬೇಕು ನೀವು. ಈ ಒಂದು ತಂತ್ರವನ್ನು ನೀವು ಶನಿವಾರದ ದಿನ ಅಥವಾ ಭಾನುವಾರದ ದಿನ ಮಾಡಬೇಕಾಗುತ್ತದೆ. ನಂತರ 2 ಎಲೆಗಳನ್ನು ಒಂದೇ ವೈಟ್ ಪೇಪರ್ನಲ್ಲಿ ಕಟ್ಟಿಬಿಡಬೇಕು. ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ವೀಕ್ಷಕರೇ. ಈ ರೀತಿಯಾಗಿ ನೀವು ಮಾಡಿದ ನಂತರ ಆ ಎಲೆಯ ಪೇಪರ್ ಗಂಟನ್ನು ನಿರ್ಜನ ಪ್ರದೇಶದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಬಿಟ್ಟು ಬಿಡಬೇಕು. ಬಿಟ್ಟ ನಂತರ ನೀವು ಹಿಂದೆ ತಿರುಗಿ ನೋಡದೆ ಬರಬೇಕು ವೀಕ್ಷಕರೇ. ಈ ತಂತ್ರವನ್ನು ಮಾಡುವುದರಿಂದ ನಿಮಗೆ 100% ರಿಸಲ್ಟ್ ಖಂಡಿತವಾಗಿಯೂ ಸಿಗುತ್ತದೆ. ಈ ವಶೀಕರಣ ತಂತ್ರ ಮಾಡುವುದು ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.